ಕೋಲಾರದ ಹೊರವಲಯದಲ್ಲಿ ಸಲ್ಮಾನ್ ಪಾಷಾ ಅನ್ನೋ ಯುವಕ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಸೋಫಾ ಅಳತೆ ಮಾಡ್ಕೊಂಡು ಬಾ ಅಂತ ಕರ್ಕೊಂಡೋಗಿ ಬರ್ಬರವಾಗಿ ಆತನನ್ನು ಕೊಲೆ ಮಾಡಲಾಗಿದೆ. ಅಬ್ದುಲ್ ರಶೀದ್ ಎನ್ನುವಾತ ಗಾಂಜಾ ಅಮಲಿನಲ್ಲಿರ್ತಾನೆ. ಈ ನಶೆಯಲ್ಲೇ ಚಾಕುನಿಂದ ಸಲ್ಮಾನ್ ಪಾಷಾಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಈಗ ಬಾಳಿ ಬದುಕಬೇಕಾದ ಯುವಕನನ್ನು ಕಳೆದುಕೊಂಡ ಕುಟುಂಬಸ್ಥರು ಸಂಕಟ ಪಡ್ತಾ ಇದ್ದಾರೆ. ನಶೆ ಅವಳಿ ಜಾಸ್ತಿ ಆಗಿರೋದೇ ಇಂತಹ ಘಟನೆಗಳಿಗೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಅಬ್ದುಲ್ ರಶೀದ್ ಅನ್ನುವಾತ ಈ ಸಲ್ಮಾನ್ ಪಾಷಾನನ್ನ ಕೊಲೆ ಮಾಡಿದ್ದು ಯಾಕೆ, ಇದರ ಹಿಂದಿರೋ ಅಸಲಿ ಕಾರಣ ಏನು, ಇದೆಲ್ಲವನ್ನ ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಕೋಲಾರ ಜಿಲ್ಲೆಯಲ್ಲಿ ನಂಬಿಸಿ ಕತ್ತು ಕೊಯ್ಲಾಗಿದೆ. ಒಂದು ಆರ್ಡರ್ ಇದೆ ಬಾ ಅಂತ ನಂಬಿಸಿ ಒಬ್ಬ ಯುವಕನನ್ನು ಕರ್ಕೊಂಡೋಗಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಘಟನೆ ಕೋಲಾರ ನಗರದ ಹೊರವಲಯದಲ್ಲಿ ನಡೆದಿದೆ. ಕೋಲಾರದ ಬಿಡಿ ಕಾಲೋನಿಯ ನಿವಾಸಿಯಾದ ಸಲ್ಮಾನ್ ಪಾಷಾ ಅನ್ನೋ 26 ವರ್ಷದ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಸೋಫಾ ತಯಾರಿಕೆ ಮತ್ತು ರಿಪೇರಿ ಕೆಲಸ ಮಾಡ್ಕೊಂಡಿದ್ದ ಸಲ್ಮಾನ್ ಪಾಷಾ ಮನೆಯಲ್ಲಿರ್ತಾನೆ. ಈ ಸಂದರ್ಭದಲ್ಲಿ ಅಂದರೆ ರಾತ್ರಿ ಸುಮಾರು 11:30 ಹೊತ್ತಿಗೆ ಪರಿಚಯಸ್ಥ ಹುಡುಗರು ಮನೆಗೆ ಬರ್ತಾರೆ. ಹೊಸ ಸೋಫಾ ಆರ್ಡರ್ ಬಂದಿದೆ, ಅದರ ಅಳತೆ ತೆಗೆದುಕೊಳ್ಬೇಕು ಬಾ ಅಂತ ಹೇಳಿ ಆಟೋದಲ್ಲಿ ಸಲ್ಮಾನ್ ಪಾಷಾನನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ APMC ಮಾರ್ಕೆಟ್ ಸಮೀಪ ಮೆಹಬೂಬ್ ಪೆಟ್ರೋಲ್ ಬಂಕ್ ಅಂತ ಇದೆ. ಇಲ್ಲಿ ಲಕ್ಷ್ಮಿ ಹೆಸರಿನಲ್ಲಿ ಬಾರ್ ಕೂಡ ಇದೆ. ಈ ಲಕ್ಷ್ಮಿ ಬಾರ್ನಲ್ಲಿ ಎಲ್ಲರೂ ಕುಡಿತಾರೆ. ಈ ಸಂದರ್ಭದಲ್ಲಿ ಎಣ್ಣೆ ಏಟಲ್ಲಿದ್ದಾಗ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಸಲ್ಮಾನ್ ಮತ್ತು ಅಬ್ದುಲ್ ರಶೀದ್ ನಡುವೆ ಗಲಾಟೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಅಬ್ದುಲ್ ರಶೀದ್ ಅನ್ನೋ ವ್ಯಕ್ತಿ ಮೊದಲೇ ಗಾಂಜಾ ನಶೆಯಲ್ಲಿ ತೇಲಾಡ್ತಾ ಇರ್ತಾನೆ. ಇದರ ನಡುವೆ ಬಾರ್ನಲ್ಲಿ ಕುಡಿದಿರ್ತಾನಲ್ಲ, ಇದೆಲ್ಲ ಸೇರಿ ನಶೆ ಪರಾಕಾಷ್ಠೆಗೆ ಹೋಗಿರುತ್ತೆ. ಇದೇ ನಶೆಯಲ್ಲಿ ಏಕಾಏಕಿ ಸಲ್ಮಾನ್ ಪಾಷಾ ಮೇಲೆ ಕಲ್ಲು ಎತ್ತಾಕಿ ನಂತರ ಚಾಕುನಿಂದ ಮನಸ್ಸಿಗೆ ಬಂದಂಗೆ ಚುಚ್ಚುತ್ತಾನೆ. ಇದರಿಂದಾಗಿ ತೀವ್ರ ರಕ್ತಸ್ರಾವದಿಂದ ಸಲ್ಮಾನ್ ಪಾಷಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ನಡೆದ ಮಾಹಿತಿ ತಿಳಿದ ತಕ್ಷಣ ಅಲ್ಲಿಗೆ ಕೋಲಾರ ನಗರ ಪೊಲೀಸ್ ಸ್ಟೇಷನಿನ ಪೊಲೀಸರು ಓಡೋಡಿ ಬರ್ತಾರೆ. ಕೊಲೆ ಆರೋಪಿ ಅಬ್ದುಲ್ ರಶೀದು ಎಣ್ಣೆ ಏಟಲ್ಲಿ ಅದೇ ಜಾಗದಲ್ಲೇ ಬಿದ್ದುಕೊಂಡಿರ್ತಾನೆ. ಅಬ್ದುಲ್ ರಶೀದ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಸ್ತುತ ಆರೋಪಿ ಅಬ್ದುಲ್ ರಶೀದ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಪೊಲೀಸ್ ತನಿಖೆ ಮುಂದುವರೆದಿದೆ. ಈ ನಡುವೆ ಬಾಳಿ ಬದುಕಬೇಕಾಗಿದ್ದ ಮಗನನ್ನು ಕಳೆದುಕೊಂಡ ಹೆತ್ತವರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮನೆಗೆ ಆಸರೆಯಾಗಿದ್ದ ಮಗನನ್ನ ಆರ್ಡರ್ ಕೊಡ್ತೀವಿ ಅಂತ ಸುಳ್ಳೇಳಿ ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ ಅಂತ ಸಲ್ಮಾನ್ ತಂದೆ ಖಾದರ್ ಪಾಷಾ ಮತ್ತು ತಾಯಿ ಶಕೀಲಾ ಕಣ್ಣೀರಾಗ್ತಾ ಇದ್ದಾರೆ. ಕೋಲಾರದಲ್ಲಿ ಗಾಂಜಾ ಮತ್ತು ಮಾದಕ ವಸ್ತುಗಳ ಹಾವಳಿ ಜಾಸ್ತಿ ಆಗಿದೆ. ಇದೇ ನಶೆ ಇಂತಹ ಕೃತ್ಯಗಳಿಗೆ ಕಾರಣ ಆಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾನು ಹೇಳೋದೇನೆಂದ್ರೆ, ನಶೆ ಅನ್ನೋದು ಕೋಲಾರದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಜಾಸ್ತಿ ಆಗ್ಬಿಟ್ಟದೆ. ಎಸ್ಪೆಷಲಿ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಈ ಪದವನ್ನು ನಾನು ಬಳಸಬಾರ್ದಾಗಿತ್ತು, ಕ್ಷಮೆ ಇರಲಿ. ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಅಂತ ಹೇಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸಾರಾಯಿ ಹರಾಮ್ ಎನ್ನುವ ಕೆಲವು ಮುಸ್ಲಿಂ ಯುವಕರಿಗೆ ಗಾಂಜಾ ಡ್ರಗ್ಸು ಹಲಾಲ್ ಆಗಿದ್ದಾವೆ. ಅವರಿಗೆ ಸ್ವಲ್ಪನೂ ಅರಿವಿಲ್ಲ. ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಬ್ಬರ ಜೀವಕ್ಕೆ ಕುತ್ತು ತರೋ ಘಟನೆಗಳು ಕೂಡ ಇತ್ತೀಚೆಗೆ ವರದಿಗಳಾಗ್ತಾ ಇದ್ದಾವೆ. ಹೌದು, ನಮ್ಮ ಸರ್ಕಾರಗಳು ನಶೆ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾವೆ. ಆದರೆ ಈ ನಶೆ ಅನ್ನೋದು ಬೆಂಗಳೂರಿನಂಥ ಸಿಟಿ ಅಷ್ಟೇ ಅಲ್ಲ, ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಕೂಡ ತನ್ನ ಕಬಂಧ ಬಾಹುವನ್ನು ಚಾಚ್ತಾ ಇದೆ. ಆದ್ದರಿಂದ ಬರೀ ಆಡಳಿತ ವ್ಯವಸ್ಥೆಯನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಸಾಕಾಗೋದಿಲ್ಲ. ಈ ನಶೆ ವಿರುದ್ಧ ನಿಮ್ಮ ಮನೆಗಳಿಂದ, ಮೊಹಲ್ಲಾಗಳಿಂದ, ಜಮಾತ್ಗಳಿಂದ ಅಭಿಯಾನಗಳು ನಡಿಬೇಕು. ನಿಮ್ಮ ಯುವಕರು ಈ ಚಟಕ್ಕೆ ದಾಸರಾಗದಂತೆ ನೀವೇ ನೋಡ್ಕೊಳ್ಬೇಕು. ಆಗ ಮಾತ್ರ ಯುವಕರನ್ನ ಇಂತಹ ದುಶ್ಚಟಗಳಿಂದ ಕಾಪಾಡೋದಕ್ಕೆ ಸಾಧ್ಯ.